ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿನ್ನೆ ನಿಮ್ಮಲ್ಲಿ ಒಂದು ಘಟನೆ ನಡೆದಿದೆ. ಸುರೇಶ್ ಅನ್ನೋ ಪವರ್ ಮ್ಯಾನ್ ತೀರ್ಕೊಂಡಿದ್ದಾರೆ. ಏನಾಯಿತು ಸರ್? ಹೋದಾಗ ಹ್ಞೂ ಅದು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ 11 KV ಹೆಂಗೆ ಸರ್ ಬೇಕಾಗುತ್ತೆ? ಲೈನ್ ಕ್ಲಿಯರೆನ್ಸ್ ತಗೊಂಡಿಲ್ವ ಸರ್? ಎಲ್ ಸಿ ತಗೊಂಡಿದ್ದೀರಾ? ಹ್ಞೂ ಹ್ಞೂ ಓಕೆ. ಎಷ್ಟು ಗಂಟೆಲಿ ನಡೆದಿರೋದು ಸರ್ ಘಟನೆ ಇದು? ಓಕೆ. ಇವರು ಕ್ಯಾಂಪ್ ಲೈನ್ ಮ್ಯಾನ ಸರ್ ಅಥವಾ ಸಿಟಿ ಲೈನ್ ಮ್ಯಾನ? ಅಂದರೆ ಒಬ್ಬರೇ ಇರ್ತಾರೆ? ಹಾಂ 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 ಹ್ಞೂ 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 ಓಕೆ. ಓಕೆ ಸರ್. ಓಕೆ ಸರ್. ಸರಿ ಸರ್. ಓಕೆ ಸರ್. ಓಕೆ ಸರ್. ಇದನ್ನ ಜೆ ಇ ಅಥವಾ ಎ ಇಗೆ ಇನ್ಫಾರ್ಮ್ ಮಾಡಿದ್ರೆ ಸರ್ ಹಂಗೆ ಡೈರೆಕ್ಟ್ ಆಗೋದು? ಹಾಂ ಓಕೆ ಸರ್. ಹಾಂ ಓಕೆ. ಓಕೆ ಸರ್. ಓಕೆ. ಇವರು ಸೆಕ್ಷನ್ ಆಫೀಸರ್ ಯಾರು ಸರ್? ಮೋಹನ್ ಅಂತ. ಎಸ್ ಸರ್. ಸರ್ ಇಲ್ಲಿ ನೋಡಿ, ಪ್ರತಿದಿನ ಘಟನೆ ನಡೀತಾ ಇದೆ. ಮೊನ್ನೆ 3 ಘಟನೆ ನಡೆದಿದೆ ಸರ್ ಬರೀ ನಿಮ್ಮ ಸಸ್ಕಾಮಲ್ಲಿ, ಮೈಸೂರು ಭಾಗದಲ್ಲಿ ಅಲ್ವಾ ಸರ್? ಇದನ್ನು ಸೇರಿ 4ನೇ ಘಟನೆ ಸರ್ ಇವಾಗ. ಇಬ್ಬರು ಸಾರ್ವಜನಿಕರು, ಒಬ್ಬರು ಪವರ್ ಮ್ಯಾನ್. ಇದು 2ನೇ ಪವರ್ ಮ್ಯಾನ್ ಕೇಸ್ ಸರ್ ಈ ವರ್ಷದಲ್ಲಿ ಇವಾಗ. ಪ್ರತಿದಿನ ಈ ಥರ ಘಟನೆ ನಡೀತೆ ಸರ್. ಇವರು 17 ಯಾವುದು ಸರ್ 7 ಬ್ಯಾಚ್ ಅವರ ಇವರು ಲೈನ್ ಮ್ಯಾನು? ಅದೇ ಸರ್, 7860 ಜನರಲ್ಲಿ ಇವರು ಒಬ್ಬರು ಸರ್. ಒಬ್ಬ 25 ವರ್ಷ ಟ್ರೈನ್ಡ್ ಪವರ್ ಮ್ಯಾನ್ನ ಇವತ್ತು ನಿಮ್ಮ ಸಸ್ಕಮ್ ಕಳ್ಕೊಂಡಿದೆ ಸರ್. ಇದು ತಪ್ಪು ಅಧಿಕಾರಿಗಳಿಂದನೋ ಅಥವಾ ವೈಯಕ್ತಿಕನೋ, ಒಟ್ಟಲ್ಲಿ ಒಬ್ಬ 25 ವರ್ಷದ ಅನುಭವಿ ಪವರ್ ಮ್ಯಾನ್ ಇಲ್ಲ ಇವತ್ತು. ಎಷ್ಟು ವಯಸ್ಸು ಸರ್ ಅವ್ರಿಗೆ ಅಂದಾಜು? 49 ವರ್ಷ. ಎಷ್ಟು ಜನ ಮಕ್ಕಳು ಸರ್? ಇಬ್ಬರು ಮಕ್ಕಳು. ದೊಡ್ಡವರ ಚಿಕ್ಕವರು ಸರ್ ಅವರು? ಇನ್ನು ಚಿಕ್ಕ ಮಕ್ಕಳು. ಓಕೆ ಸರ್. ಇವರು ಯಾರು ಮೂಲತಃ ಯಾವ ಊರವರು ಸರ್ ಇವರು? ಒಳ ನರಸೀಪುರ ಕಡೆಯವರು. ಓಕೆ. ಇವಾಗ ಅವ್ರ ಊರಿಗೆ ಸರ್ ಆಯ್ತಾ ಪೋಸ್ಟ್ ಮಾರ್ಟಮ್ ಎಲ್ಲ? ನಿನ್ನೆನೇ ಆಗೋಯ್ತು ಸರ್? ಅಷ್ಟು ಬೇಗ? ಓ, ಮೊನ್ನೆ ಆಗಿರೋದಾ ಸರ್? ನಿನ್ನೆ ಆಗಿಲ್ಲ ಇದು? ಓಹೋ ಹೋ ಹೋ ಹೋ. ಮೊನ್ನೆ ಮಳೆ ಬಂದಿದ್ದಾಗ ಅದಂತ ಘಟನೆ. ಸರ್ ನಾನು ಕೊನೆಯದಾಗಿ ಹೇಳೋದು ಒಂದೇ ಮಾತು ಸರ್, ಈ ಒಂದು ಸಾವು ಪಾಠ ಆಗಲಿ ಸರ್ ಅಧಿಕಾರಿಗಳಿಗೂ ಮತ್ತು ಕೆಲಸ ಮಾಡುವಂಥ ಪವರ್ ಮ್ಯಾನ್ಗಳಿಗೂ. ಹೌದು ಸರ್. ಹೌದು. ತುಂಬ ಥ್ಯಾಂಕ್ಸ್ ಸರ್. ಬಹಳ ತೊಂದರೆ ಆಗ್ತದೆ ಸರ್. ನಮಗೂ ಜೊತೆಗೆ ಏನಂತಂದ್ರೆ ಈ ಪರಿಸ್ಥಿತಿಗಳನ್ನ ಫೇಸ್ ಮಾಡ್ಲಿಕ್ಕೆ ನಮ್ಗೂ ಬಹಳಷ್ಟು ಕಷ್ಟ ಆಗುತ್ತೆ. ಒಂದು ಈ ತರದ್ದು ಇದಾದ ಘಟನೆ ಆದಾಗ ಸರ್ ಮನಸ್ಸು ವಿಚಲಿತ ಆಗ್ತದೆ. ಕೈಗೂ ಹೋಗಲ್ಲ, ಕಷ್ಟ ಆಗುತ್ತೆ. ಖಂಡಿತ. ಜೊತೆಗೆ ನಮಗೊಂದು ರಿಸೋರ್ಸ್ ಹೋಗುತ್ತೆ, ಒಂದು ಜೀವ ಅದರಲ್ಲೂ ಹೆಚ್ಚಾಗಿ ಹೋಗುತ್ತೆ. ಖಂಡಿತ. ನಾವು ಹೇಳಿದಾಗ ಯಾರ ನಿರ್ಲಕ್ಷ್ಯತೆ ಅನ್ನೋದು ಅದರಲ್ಲೂ ಕೂಡ ಯಾವುದೇ ಅದು ವೈಯಕ್ತಿಕವಾದ್ರು ಸರಿ, ಇವ್ರಿಂದ ಬೇರೆ ಯಾವ ವಿಪರೀತ ಆದ್ರೂ ಜೀವ ಅದು ಜೀವನ. ಖಂಡಿತವಾಗ್ಲೂ ಕಟ್ಟುಬದ್ಧದಿಂದ ಹೇಳಬೇಕು ಅಂದ್ರೆ ಸರ್, ಇದು ಸೆಲ್ಫ್ ಸೂಸೈಡ್ ಅಂತ ನಾನು ಹೇಳ್ತೀನಿ ಸರ್. ಇವರು ವೈಯಕ್ತಿಕವಾಗಿ ಮಾಡ್ಕೊಳ್ಳುವಂಥ ಸೂಸೈಡ್ ಸರ್ ಇದು. ಯಾಕಂದ್ರೆ ಯಾವುದೇ ರೀತಿಯಾದ ಮುನ್ನೆಚ್ಚರಿಕೆ ಇಲ್ಲದೆ ಅರ್ಥಿಂಗ್ ಮಾಡ್ಕೊಳ್ಳದೆ 25 ವರ್ಷ ಟ್ರೈನ್ಡ್ ಇದು 25 ವರ್ಷ. ಹೌದು ಸರ್. ಅಷ್ಟು ನಾವು ಎಷ್ಟು ದಿವಸ ನೋಡೋದು ಒಂದು ಎಷ್ಟು ವರ್ಕಿಂಗ್ ಡೇಸ್ ಕಾಟಿರೋ ಅಷ್ಟು ದಿವಸ. ಹೌದು ಸರ್. ಅದರಲ್ಲೇ ಮುಳುಗಿ ಅದರಲ್ಲೇ ಇದ್ದವರಿಗೆ ಸರ್. ಹೌದು ಸರ್. ಯಾವುದರಿಂದ ಏನಾಗ್ತದೆ ಅನ್ನೋ ಒಂದು ಸಣ್ಣದನ್ನೇ ಸಣ್ಣದ್ರಲ್ಲಿ ಇವತ್ತು ಕುಟುಂಬನೂ ಅನ್ಯಾಯ ಮಾಡಿದ್ರು ಸರ್, ಈ ಕಡೆ ಕಂಪ್ನಿಗೂ ಮೋಸ ಮಾಡಿದ್ರು ಸರ್. ಇದನ್ನ ಇವತ್ತು ಪವರ್ ಮ್ಯಾನ್ಗಳು ತಪ್ಪಾಗಿ ಅರ್ಥೈಸ್ಕೊತಾರೆ ಸರ್. ಏನಾದರೂ ಹೇಳಿದ್ರೆ ಏನು ನಮ್ಮ ಮೇಲೇ ಬರ್ತಿರಲ್ಲ, ನಮ್ಮ ಬಗ್ಗೆನೇ ಮಾತಾಡ್ತಿರಲ್ಲ ಅಂತ. ಆದರೆ ಇವರ ಎಚ್ಚರಿಕೆಗೆ ಎಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿ ಎಷ್ಟೆಲ್ಲ ಜಾಗೃತಿ ಮೂಡಿಸಿದ್ರು, ಇವತ್ತು ಇವರಲ್ಲಿ ಬದಲಾವಣೆ ಬರ್ತಾ ಇಲ್ಲ, ಇವರು ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತು ಹೊಣೆಗಾರಿಕೆ ಯಾರ್ದು ಅಂತ ಕೇಳಿದಾಗ ಸರ್, ಅಧಿಕಾರಿಗಳನ್ನ ಮಾಡೋಣ ಅಥವಾ ಸತ್ತಿರೋ ವ್ಯಕ್ತಿನ ಮಾಡೋಣ, ಯಾರು ಮಾಡಬೇಕು ಸರ್? ಪ್ರತಿದಿನ ಒಂದು ಘಟನೆ ಎಲ್ಲ ಎಸ್ಕಾಮ್ಗಳಲ್ಲೂ ನಡೀತಾನೆ ಇದೆ. ಬೆಳಕಿಗೆ ಬಂದಿರೋದು ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ ಸರ್. ಅಷ್ಟೇ, ಇನ್ನೇನಾಗ್ತಾಯಿಲ್ಲ.
ಹೌದು ಸರ್. ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ಆಗದೇ ಇರಲಿ, ಇದು ಮರುಕಳಿಸದೇ ಇರಲಿ ಸರ್. ಎಲ್ಲ ಎಸ್ಕಾಮ್ಗಳಲ್ಲೂ ಎಲ್ಲ ಪವರ್ ಮ್ಯಾನ್ಗಳು ಸುರಕ್ಷಿತವಾಗಿರಲಿ ಸರ್. ನಿಮಗೂ ಈ ಟೆನ್ಷನ್ ಬೇಡ ಪಾಪ. ಇವತ್ತು ನಿಮ್ಗಾಗೋ ಒತ್ತಡಗಳು ನಾನು ಅರ್ಥ ಮಾಡ್ಕೋಬಲ್ಲೆ ಸರ್. ಆ್ಯಕ್ಚುಲಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಮಾತಾಡಿದ್ದೆ ನಿಮ್ಗೆ ಒತ್ತಡ ಇರುತ್ತೆ ಅಂತ, ಬಟ್ ಅವ್ರು ಫೋನ್ ಪಿಕ್ ಮಾಡಲಿಲ್ಲ. ಆಮೇಲಿಂದ ಹೆಂಗೋ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮಾತಾಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮೊನ್ನೆ ನಮಗೆ ಪಾಂಡವಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಇದು ಯಾವುದು ಶ್ರೀರಂಗಪಟ್ಟಣ AW ಹಿಂಗೆ ಮಾತಾಡ್ಬಿಟ್ಟಿದ್ದಾರೆ ಸರ್. ನಾವು ಸಮಾಧಾನವಾಗಿ ಮಾತಾಡ್ತಿದ್ವಿ, ಬಟ್ ಅವರು ರೋಡಾಗಿ ಮಾತಾಡಿದ್ರು, ನಾವು ಒಂದು ಸ್ವಲ್ಪ ರೋಡಾಗಿ ಮಾತಾಡಿದ್ದೀವಿ. ಬಟ್ ನಮ್ಮ ಉದ್ದೇಶ ಒಂದೇ ಸರ್, ಈ ಘಟನೆಗಳು ನಡೀದೇ ಇರಲಿ ಅಷ್ಟೇ. ನಮ್ಮ ಜಾಗೃತಿ ಮೂಡಿಸ್ಬೇಕಾಗಿರೋ ನಮ್ಮ ಕರ್ತವ್ಯ ಸರ್. ತುಂಬ ಥ್ಯಾಂಕ್ಸ್ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಸುರೇಶ್ ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ ಸರ್. ಮುಂದೊಂದು ದಿನ ಇದು ಯಾವುದೇ ರೀತಿಯಾದ ಘಟನೆಗಳು ನಿಮ್ಮ ಸಸ್ಕಾಮಲ್ಲಿ ನಡೀದೇ ಇರಲಿ ಸರ್. ಥ್ಯಾಂಕ್ ಯು ಸರ್, ಎಲ್ಲ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.